ಕೊಪ್ಪಳದಲ್ಲಿ ಕೈಕೊಟ್ಟಿದೆ ಇವಿಎಂ ಮತದಾನ ವಿಳಂಬ ಆಗಿದೆ. ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಪ್ಪಳದಲ್ಲಿ ಇವಿಎಂ ಕೈಕೊಟ್ಟಿದೆ, ಮತದಾನ ವಿಳಂಬ ಆಗಿದೆ. ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಾಹಿತಿ ತಿಳಿತಾ ಇದ್ದಂತೆ ಆಗಮಿಸಿದ್ದಾರೆ ಅಧಿಕಾರಿಗಳು. ಸೆಕ್ಟರ್ ಅಧಿಕಾರಿಯಿಂದ ಇವಿಎಂ ಮಷಿನ್ ಸರಿಪಡಿಸುವಂತಹ ಯತ್ನ ನಡೆದಿದೆ. ನೋಡಿ, ಎರಡು ಅವರ್ ಆಯ್ತಲ್ರಿ, 2.5 ಗಂಟೆ ಅನ್ಕೊಳ್ಳೋಣ. ಇನ್ನು ವೋಟಿಂಗೇ ಶುರುವಾಗಿಲ್ಲ. ವೋಟಿಂಗ್ ಶುರುವಾದರೂ ಕೂಡ ವಿಳಂಬ, ಲೇಟು. ಈಗೇನು ಮಾಡ್ತೀರಾ ಹಾಗಾದರೆ? ಈಗ ತಪ್ಪು ನಿಮ್ಮ ಕಡೆಯಿಂದ ಆಗಿದೆಯಲ್ವಾ? ಎಕ್ಸ್ಟ್ರಾ ಏನಾದರೂ ಅವಕಾಶ ಕೊಡ್ತೀರಾ? ಅಲ್ಲಿ 6 ಗಂಟೆ ಮೇಲೆ 1 ಅವರ್ ಎಕ್ಸ್ಟ್ರಾ ಕೊಡ್ತೀರಾ? ಓಕೆ, ಟೈಮ್ ಇದೆ ಇನ್ನು. ಬಟ್ ಏನು ಎಡವಟ್ಟದು? ಸರಿಪಡಿಸ್ಕೊಳ್ಳೋಕೆ ಆಗಲಿಲ್ವಾ? ಫಸ್ಟ್ ನಿಮ್ಗೆ ಟೈಮ್ ಇರಲಿಲ್ವಾ? ಮಸ್ಟರಿಂಗ್ ಕಾರ್ಯದಲ್ಲಿ ಏನು ಮಾಡ್ತಾ ಇದ್ದೀರಾ ಹಾಗಾದರೆ? ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮ ಇದು. ನೋಡಿ ಪಾಪ, ಅಲ್ಲೆಲ್ಲ ಜನ ರೈತರು, ರೈತಾಪಿ ವರ್ಗ, ಕುಟುಂಬ ಎಲ್ಲ ಮಧ್ಯಮ ವರ್ಗದವರು, ಹಳ್ಳಿ ಜನ ಬಂದು ವೇಟ್ ಮಾಡ್ತಾ ಇದ್ರು. ಇವರಲ್ಲಿ ಸರಿಪಡಿಸುವಂಥದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಮೊದಲೇ ಹೇಳಬೇಕು ಅಲ್ವಾ, ವಯಸ್ಸಾದಂಥವ್ರು ಬಂದು ಕ್ಯೂ ಹಚ್ತಾ ಇರ್ತಾರೆ. ಕೆಲಸ ಕಾರ್ಯ ಬಿಟ್ಟು ಬಂದಿರ್ತಾರೆ ಕೆಲವೊಬ್ಬರು, ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು. ಏನು ಮಾಡಬೇಕು? ಆರಂಭದಲ್ಲಿ ನೋಡಿ, ಆರಂಭದಲ್ಲೇ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗೋದು ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ಒಳಗಡೆನೆ ಜಾಸ್ತಿ ವೋಟಿಂಗ್ ಆಗೋದು. ಅದಾದಮೇಲೆ ಸಂಜೆ 4 ಗಂಟೆಯಿಂದ 6 ಗಂಟೆ. ನೀವು ಇದೇ ಟೈಮ್ನಲ್ಲಿ ಅಲ್ಲಿ ಮಿಷನ್ ಕೆಡ್ತು, ಅಲ್ಲಿ ಶಾಹಿ ಹೋಯ್ತು, ವರ್ಕ್ ಆಗ್ತಾ ಇಲ್ಲ, ಅದನ್ನು ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ಅದು. ಸರಿ ಮಾಡಬೇಕಾಗಿತ್ತು. ಇದಕ್ಕೆ ಯಾರು ಹೊಣೆ? ನೀವೇ, ಚುನಾವಣಾ ಅಧಿಕಾರಿಗಳೇ ಹೊಣೆಯಲ್ಲಿ, ಸಿಬ್ಬಂದಿನೇ ಹೊಣೆಯಲ್ಲಿ. ಇವಿಎಂ ಮಷಿನ್ ಆಯಿತು, ನಮ್ಗೆ ಗೊತ್ತಿದೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗುತ್ತೆ, ಅದ್ರ ಬೇಗ ಸರಿ ಮಾಡಬೇಕಲ್ವಾ? 2-3 ಅವರ್ ವಿಳಂಬ ಮಾಡಿದರೆ ನೀವು ಅಲ್ಲೇ ಟೈಮ್ ಕಿಲ್ಲಾಗ್ಬಿಡುತ್ತೆ. ನಿಮಗೆ ಇರುವಂಥದ್ದೇ ಅಲ್ಲಿ ನಮಗೆ ಅವಕಾಶಗಳು ಕಡಿಮೆ ಇರುತ್ತೆ. 6 ಗಂಟೆಗಳ ಕಾಲ ಅವಕಾಶ ಇರುತ್ತೆ ನಮಗೆ. 6ರಿಂದ 7 ಅವರ್ ಇರುತ್ತೆ ನಮಗೆ. ನೀವು ಇದೇ ಟೈಮ್ನಲ್ಲಿ ಈ ರೀತಿ ಇವಿಎಂ ಮಷಿನ್ ಕೈ ಕೊಡ್ತು ಅಂತ ಕಾರಣವನ್ನು ಹೇಳಿದರೆ ಸಹಜವಾಗಿ ಜನರಿಗೆ ಅಲ್ಲಿ ಕೋಪ ಬರುತ್ತೆ. ಎಷ್ಟಂತ ವೇಟ್ ಮಾಡೋಕ್ಕಾಗತ್ತೆ? 1-2 ಅವರ್ ವೇಟ್ ಮಾಡಬೇಕಾ ಅಲ್ಲಿ? ಏನಪ್ಪ, ಅರ್ಧ ಗಂಟೆ ಅಂದ್ಕೊಳ್ಳೋಣ, ಅರ್ಧ ಗಂಟೆ ಟೈಮ್ ತೊಗೊಳ್ಳಿ. ಈಗ ಹೊಸ ಇವಿಎಂ ಮಷಿನ್ ತಂದು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಲೋಡಿಂಗ್ ಆಗಿರುತ್ತೆ, ಅದೆಲ್ಲವೂ ಕೂಡ ಲೋಡ್ ಆಗಿರುತ್ತೆ. ಬಾಗಲಕೋಟೆಯಲ್ಲೂ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. 45 ನಿಮಿಷ ತಡವಾಗಿ ಆರಂಭ ಆಗಿದೆ ಮತದಾನ. ಸಕ್ರಿ ಪದವಿ ಪೂರ್ವ ಕಾಲೇಜಿನ ನಂಬರ್ 132 ಮತಗಟ್ಟೆಯಲ್ಲಿ ಸಮಸ್ಯೆ ಆಗಿದೆ. ಇವಿಎಂ ದುರಸ್ತಿ ಬಳಿಕ ಆರಂಭಗೊಂಡಿದೆ ಮತದಾನ. 45 ನಿಮಿಷ ಲೇಟ್ ಆಯಿತು. 45 ನಿಮಿಷ ಎಕ್ಸ್ಟ್ರಾ ಕೊಡ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಅಲ್ಲೇನಾದರೂ ಮತದಾನವನ್ನು ಮಾಡೋದು ಲೇಟಾಗಿ ಬರುವಂಥವ್ರಿಗೆ, ಅಥವಾ 6 ಗಂಟೆ ಒಳಗಡೆ ಅವಕಾಶ ಇದೆ, ಈಗ ಮಾಡಬಹುದು, ಮಾಡಿ. ಆದರೆ ಈಗ 45 ನಿಮಿಷ ಟೈಮ್ ಯಾರು ಕೊಡ್ತಾರೆ? ಈಗ ಆ ಟೈಮ್ನಲ್ಲಿ ಬಂದಂಥವ್ರು ವಾಪಸ್ ಹೋಗಿದ್ರೆ ನೀವು ಕಾರಣ ಆಗಿರ್ತದೆ ಅದಕ್ಕೆ. ಅರ್ಜೆಂಟಲ್ಲಿ ಯಾರೋ ಬಂದ್ರಪ್ಪ ನೋಡಿ, ಸರತಿ ಸಾಲಲ್ಲಿ ಕ್ಯೂ ಹಚ್ಚಿರ್ತಾರೆ ಬೆಳಗಿಂದ ಬಂದು. ಒಳ್ಳೆ ಪೀಕ್ ಟೈಮ್ ರೀ ಇದು, 7ರಿಂದ 10 ಗಂಟೆ. ಈ ಟೈಮ್ನಲ್ಲೇ ಬಂದು ನೀವು ಇವಿಎಂ ಮಷಿನ್ ಕೈ ಕೊಡ್ತು ಅಂತ ಹೇಳಿದ್ರೆ ಸರಿಪಡಿಸಿ ಅರ್ಧ ಗಂಟೆ ಟೈಮ್ ತೊಗೊಳ್ಳಿ ಬೇಕಾದರೆ. ನೀವು ಅಲ್ಲಿ ಜನರು ವೇಟ್ ಮಾಡಬೇಕಾ? ಅಲ್ಲಿ ಬಿಸಿಲು ಶುರುವಾಯ್ತು ಆಲ್ರೆಡಿ. ಅಲ್ಲಿ 8 ಗಂಟೆಯಿಂದ ಶುರುವಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲು 40 ಡಿಗ್ರಿ ಸೆಲ್ಸಿಗಿಂತ ಜಾಸ್ತಿ. ಇನ್ನು ಮಧ್ಯಾಹ್ನ ಹೊತ್ತಿಗೆ ಕೇಳಬೇಕಾ? ಹಾಗಾಗಿ ಇವಿಎಂ ಮಷಿನ್ ಕೈ ಕೊಡ್ತು, ತಾಂತ್ರಿಕ ದೋಷ ಆಯಿತು, ಇವೆಲ್ಲ ಕಾರಣಗಳನ್ನು ಹೇಳೋಕೆ ಹೋಗಬೇಡಿ. ಜನ ಆಮೇಲೆ ಸಿಟ್ಟಿಗೆ ಹೇಳ್ತಾರೆ. ಆ ಟೈಮ್ನಲ್ಲೇ ಮನೆಗೆ ಹೋದರೆ ವಾಪಸ್ ಯಾರು ಜವಾಬ್ದಾರಿ? ಏನು ಮನೆಗೆ ಹೋಗಿ ಕರ್ಕೊಂಬರ್ತೀರಂದ್ರೆ ನೀವು? ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇ ಅಧಿಕಾರಿಗಳೇ, ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದೀವಿ ನಾವು, ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಒಪ್ಕೊಳ್ತೀವಿ, ಕಷ್ಟಪಡ್ತೀವಿ, ಶ್ರಮ ಆಗ್ತಿದ್ದೀರಿ, ಭಾಳ ವ್ಯವಸ್ಥಿತವಾಗಿ ಚುನಾವಣೆ ಮಾಡ್ತಿದ್ದೀರಿ, ಅದರಲ್ಲಿ ಯಾವುದೇ ಮಾತಿಲ್ಲ. ಆದರೆ ವಿಳಂಬ ಜಾಸ್ತಿ ಮಾಡಬೇಡಿ. ಇವಿಎಂ ಮಷಿನ್ ಕೈ ಕೊಡ್ತು ಅಂತ ಅಲ್ಲೇ 1 ಅವರ್ 2 ಅವರ್ ಕೊಟ್ಟರೆ ನೀವು ಆ ಸಮಯದಲ್ಲಿ ಯಾರಾದರೂ ವಾಪಸ್ ಮನೆಗೆ ಹೋಗಿದ್ರು ಅಂದರೆ, ಅಥವಾ ಯಾರೋ ಬೇರೆ ಕಡೆ ಹೋಗಬೇಕಾಗಿತ್ತು ಅವ್ರು ಹೋಗಿಬಿಟ್ರೆ ಅಲ್ಲಿ ಓಟು ವೇಸ್ಟ್ ಆದಂಗೆ ಆಗುತ್ತಲ್ವ? ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಿ. ಹಾಗಾಗಿ ಆದಷ್ಟು ಬೇಗ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ದೋಷ ಆಗಿದೆಯೋ ಬೇಗ ಸರಿಪಡಿಸ್ಬೇಕು. 45 ನಿಮಿಷದಿಂದ 50 ನಿಮಿಷದವರೆಗೆ ಅದು ಮಷಿನ್ ಕಟ್ಬಿಡ್ತು. 132 ಅದು ಬಂದು ರಿಪೇರಿ ಆಗ್ಬೇಕಾದ್ರೆ 1 ಅವರ್ ಲೇಟ್ ಆಯ್ತು. ಹೀಗಾಗಿ ಪಬ್ಲಿಕ್ ಹೆಚ್ಚಾಗಿಬಿಟ್ಟೈತಿ. 132ರಲ್ಲಿ ಜನ ಭಾಳ ಅದಾರೆ. 133ರಲ್ಲಿ ಯಾರೂ ಇಲ್ಲ. ಎಲ್ಲೋ ಒಂದು
10 ಮಿನಿಟ್ 5 ಮಿನಿಟಿಗೆ ಒಂದು ಒಬ್ಬರು ಬರ್ತಾರೆ, ಊಟಾಗಿ ಹೋಗ್ಬಿಡ್ತಾರೆ. ಇದನ್ನು ಭಾಳ ಟೆಕ್ನಿಕಲಿ ಇಶ್ಯೂ ಅದ. ಇದು ಆಫೀಸರ್ಸ್ ಇದನ್ನು ಗಮನ ಕೊಟ್ಟು ಅಲ್ಲಿ ಯಾಕೆ ಜನ ಇಲ್ಲ ಅಥವಾ ಇದರ 1 ಬಾರ್ 2 ಮಾಡಬೇಕು. ಅಂದರೆ ದೊಡ್ಡ ಸಾಕ್ತದೆ. ಈಗ ಎಲ್ಲ ಪಬ್ಲಿಕ್ ನಿಂತೈತಿ, ನೀರಿಲ್ಲ, ಇದು ಇಲ್ಲ, ವ್ಯವಸ್ಥೆ ಪರಿಸ್ಥಿತಿ ಅವ್ರಿಗೆ ಗಂಭೀರ ಆಗ್ತದೆ. ಮುದುಕರು ಅದಾರ, ಸುಗರ್ದವ್ರು ಅದಾರ, ಏನೋ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಹೇಳ್ತೇನೆ. ಈಗ 45 ನೋಡಿ, ಬಾಗಲಕೋಟೆಯಲ್ಲಿ ಈಗ EVM ಮಷಿನ್ ಕೈ ಕೊಟ್ಟು 45 ನಿಮಿಷ ಲೇಟ್ ಆಯ್ತಂತೆ. ನೋಡಿ, ಅಲ್ಲಿ ಮತದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ 45 ನಿಮಿಷ ಟೈಮ್ ವೇಸ್ಟ್ ಮಾಡಿಬಿಟ್ರಿ ಇವರು. ಸಕ್ರಿ ಪದವಿ ಪೂರ್ವ ಕಾಲೇಜಿನ ನಂಬರ್ 132 ಮತಗಟ್ಟೆಯ ಸಮಸ್ಯೆ ಇದು. EVM ಮಷಿನ್ ಈಗ ರೆಡಿ ಆಗಿದೆ. ಈಗ 45 ನಿಮಿಷ ಬಟ್ ಲೇಟ್ ಆಯಿತು ಅಲ್ಲಿ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಕೆಲವೊಂದಿಷ್ಟು ಕಡೆಗಳಲ್ಲಿ ಲೋಪದೋಷಗಳಾಗ್ತಾ ಇದೆ. ನಾವು ಮೊದಲ ಹಂತದ ಚುನಾವಣೆಯಲ್ಲಿ ಅಷ್ಟೊಂದು ಲೋಪದೋಷ ಏನು ಇರಲಿಲ್ಲಪ್ಪ. ಕೆಲವೊಂದು ಈ ಚಾಮರಾಜನಗರದ ಬಿಟ್ಟರೆ, ಗಲಾಟೆ ಬಿಟ್ಟರೆ ಬೇರೆ ಎಲ್ಲೋ ಏನು ಅಷ್ಟೊಂದು ಏನು ವಿಳಂಬ ಆಗಿರುವಂಥ ಉದಾಹರಣೆಗಳಿರಲಿಲ್ಲ. ಇಲ್ಲಿ ಯಾಕೆ ಹೀಗೆ? ನೀವು ಏನು ಟ್ರೈನಿಂಗ್ ತೊಗೊಂಡಿಲ್ವಾ? ನೀವು ತರಬೇತಿ ಮಸ್ಟ್ರಿಂಗ್ ಕಾರ್ಯದಲ್ಲಿ ಏನು ಮಾಡ್ತಾಯಿದ್ರಿ? ಇಲ್ಲಿವರೆಗೂ ಕಾದು, ಇಲ್ಲಿವರೆಗೂ ಎಲ್ಲ ತಿಳ್ಕೊಂಡು ಎಲೆಕ್ಷನ್ ಟೈಮಲ್ಲೇ ಅದು EVM ಮಷಿನ್ ಕೈ ಕೊಡಬೇಕಾ? ಆಗುತ್ತೆ ರೀ, ಸಣ್ಣ ಪುಟ್ಟ ಲೋಪದೋಷಗಳಾಗುತ್ತೆ, ನಾವು ಒಪ್ಕೊಳ್ತೀವಿ. ಆದರೆ ಬೇಗ ನೀವು ದುರಸ್ತಿ ಮಾಡಬೇಕು. ನುರಿತಂಥ ತಜ್ಞರು ಮೊದಲೇ ರೆಡಿ ಇರಬೇಕಲ್ಲ. ಅಥವಾ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಅಯ್ಯೋ ಅಲ್ಲಿ ಡಿಸ್ಟ್ರಿಕ್ಕಲ್ಲಿ, ಕೇಂದ್ರದಲ್ಲಿ, ಸೆಂಟ್ರಲ್ಲಿದ್ದಾರೆ ಅವರು. ಹಾಗಾಗಿ ಎಲ್ಲ ರೆಡಿ ಇರಬೇಕು ಮೊದಲೇ. ಅದು ಸರಿ ಇರಲಿ ಅಥವಾ ದೋಷ ಆಗಿರಲಿ, ಸರಿಪಡಿಸುವಂಥ ಕೆಲಸ ಆಗಬೇಕು. ನೋಡಿ, ಈಗ ಜನರು ಬಂದು ಸರತಿ ಸಾಲಲ್ಲಿ ನಿಂತಿರ್ತಾರೆ, 100 ಸಂಖ್ಯೆಯಲ್ಲಿ ಕ್ಯೂ ಹಚ್ಚಿರ್ತಾರೆ. ಇಲ್ಲಿ ತಮ್ಮ ಕೆಲಸ ಕಾರ್ಯ ಬಿಟ್ಟು ಬಂದಿರ್ತಾರೆ. ಆಯ್ತು ಬಿಡಪ್ಪ, ಒಂದು ದಿನ ಕೆಲಸ ಕಾರ್ಯ ಬಿಟ್ಟರೆ ಏನಾಗಲ್ಲ, ಆಯ್ತು ಬೇರೆ ಕಡೆ ಹೋಗೋರು ಇರ್ತಾರಲ್ಲ, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು. ಹಾಗಾಗಿ ವಿಳಂಬ ಮಾಡಿದಷ್ಟು ಜನರ ಆಕ್ರೋಶಕ್ಕೆ ಅಧಿಕಾರಿಗಳು ಕಾರಣರಾಗ್ತೀರಿ. 5 ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ಚುನಾವಣೆ ಏನಿದೆ ಅಲ್ವಾ, ಪ್ರತಿಯೊಬ್ಬರು ಬಹಳ ಆಸೆಯಿಂದ ಬಂದಿರ್ತಾರೆ ಓಟನ್ನು ಮಾಡಬೇಕು ಅಂಥೇಳಿ. ಈ ಸಂದರ್ಭದಲ್ಲಿ EVM ಮಷಿನ್ ಕೈ ಕೊಡ್ತು ಅಂತ ನೀವು ಅಲ್ಲಿ ಕಾರಣ ಹೇಳಿಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ನಿರಾಸೆ ಆಗುತ್ತೆ. ಎಷ್ಟೋ ಜನ ಕೋಪದಲ್ಲಿ ವಾಪಸ್ ಹೋದಂಥವರು ಇದ್ದಾರೆ, ವಾಪಸ್ ಹೋಗ್ತಾರೆ ಕೂಡ. ಹಾಗಾಗಿ ಅಲ್ಲಿ ನೀವು ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು. ಇಲ್ಲ, ಕೈ ಕೊಟ್ಟಿದೆ, ಒಂದು ಅರ್ಧ ಗಂಟೆ ಅಥವಾ 10 ನಿಮಿಷ ನೀವು ವೇಟ್ ಮಾಡಿ ಸರಿಪಡಿಸ್ತೀವಿ ಅಂತ ಬಂದು ಹೊರಗಡೆ ಅನೌನ್ಸ್ಮೆಂಟ್ ಮಾಡಬೇಕು ನೀವು. ಹಾಗೆ ಒಳಗಡೆನೇ ಅಲ್ಲಿ ಚುನಾವಣಾ ಸಿಬ್ಬಂದಿ ನಿಮ್ಗೆ ಅಷ್ಟೇ ಸೀಮಿತ ಮಾಡ್ಕೊಂಡು ಕೂಳ್ತರೆ ಆಗಲ್ಲ. ಅಲ್ಲಿ ಯಾರೂ ಹೋಗೋದಂತೆ ನೋಡ್ಕೊಳ್ಬೇಕು ಚುನಾವಣಾ ಸಿಬ್ಬಂದಿಗಳು. ಆಚೆ ಗೇಟ್ ಹತ್ರ ಯಾರಾದರೂ ಮತ್ತೆ ಮನೆಗೆ ವಾಪಸ್ ಹೋಗ್ಬಿಟ್ರೆ ಅದೇ ಟೈಮ್ನಲ್ಲಿ. ಏನು, ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸಂಡೂರಲ್ಲಿದೆ ಅವ್ರದ್ದು ವೋಟಿಂಗು, ಸಂಡೂರು. ಈಗ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ವೋಟನ್ನು ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ತಮ್ಮ ಕುಟುಂಬದವರ ಜೊತೆಗೆ ಬಂದು ಮತವನ್ನು ಹಾಕಿದ್ದಾರೆ. ಇ ತುಕಾರಾಮ್ ಕಾಂಗ್ರೆಸ್ನ ಅಭ್ಯರ್ಥಿ. ಅವರು ಕೂಡ ಅಷ್ಟೇ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ, ಕರೆ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಸಂಡೂರಿನಲ್ಲಿ ಬಂದು ಇ ತುಕಾರಾಮ್ ಅವರು ತಮ್ಮ ಓಟನ್ನು ಚಲಾಯಿಸಿದ್ದಾರೆ. ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿಯವರು ತುಕಾರಾಮ್. ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಅದರಲ್ಲೂ ಅಭ್ಯರ್ಥಿಗಳು ಭಾಳ ಬೇಗ ಬಂದು ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಅಭಿಮಾನಿಗಳು, ತಮ್ಮ ಆಪ್ತರು ಅಥವಾ ಕಾರ್ಯಕರ್ತರು ಅಂತ ಅಂದ್ಕೊಳ್ಳೋಣ, ಅವರೆಲ್ಲರಿಗೂ ಕೂಡ ಬೇಗ ಬಂದು ವೋಟ್ ಮಾಡಬೇಕು ಅನ್ನುವಂಥ ಸಂದೇಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಈಗ ನಮಗನ್ನಿಸ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಅಭ್ಯರ್ಥಿಗಳು ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಅಭ್ಯರ್ಥಿಗಳು ವೋಟ್ ಮಾಡಿದ್ದಾರೆ ಅಂತ. ಅಂದರೆ 14 ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿಯೇ ಪ್ರತಿಯೊಬ್ಬರು ಬಂದು ಈಗ ಇದೇ ಟೈಮ್ನಲ್ಲಿ ವೋಟನ್ನು ಮಾಡಿದರೆ ಖಂಡಿತವಾಗೂ ಮತ್ತೆ ನೀವು ಮಧ್ಯಾಹ್ನದ ವೇಳೆಗಡೆ ಬಿರು ಬೇಸಿಗೆಯಿಂದ ಪಾರಾಗಬಹುದು. ಬಟ್ ಅದನ್ನು ನೆಪ ಇಟ್ಕೊಂಡು ಮನೇಲಿ ಕೂರುವಂಥ ಒಂದು ಪ್ರಯತ್ನಗಳು ಕೂಡ ಆಗಬಾರದು. ಯಾಕಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಬೇಕಾದಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ.